ಈ ಸ್ಫಟಿಕ ಸ್ಟೋನ್ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ ಮಾಡ್ಕೊಳ್ಳಿ. ಇದನ್ನು ಮನೆಗೆ, ಅಂಗಡಿಗಳಿಗೆ, ಶಾಪಿಗೆ ಕಟ್ಟೋದ್ರಿಂದ ನಿಮಗೆ ಮನಿ ಅಟ್ರಾಕ್ಷನ್, ಕಸ್ಟಮರ್ ಅಟ್ರಾಕ್ಷನ್, ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗುತ್ತೆ. ಮತ್ತು ಕೆಟ್ಟ ದೃಷ್ಟಿ, ಯಾರೇ ಏನೇ ಏಳಿಗೆ ಆಗಬಾರ್ದು ಅಂತ ಏನಾದರೂ ಮಾಡಿಸಿದ್ರು ಕೂಡ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ನಿಮ್ಮ ವಿಧಾನದಲ್ಲೇ ನೀವು ಪೂಜೆ ಮಾಡ್ಕೋಬಹುದು. ಪ್ರೊಸೀಜರ್ ಮಾತ್ರ 7 ಡೇಸ್ ಸೀಕ್ರೆಟ್ ಪ್ರೊಸೀಜರ್ ಮಾತ್ರ ನಾನು ಹೇಳ್ಕೊಡ್ತೀನಿ. ಅದನ್ನು ಬಿಟ್ಟು ನಿಮ್ಮ ಧರ್ಮದಲ್ಲಿ ಯಾವುದೇ ರೀತಿ ಪೂಜೆ ಆಗಲಿ, ನಮಾಜ್ ಆಗಲಿ ಯಾವ ರೀತಿ ಮಾಡ್ಕೋತೀರಾ ಅದೇ ರೀತಿ ಮಾಡ್ಕೊಳ್ತಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ ಕೊಡಿ. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಒಂದೇ ಲೈಕ್ ಕೊಡಿ. ನಿಮ್ಮ ಲೈಕಿಂದ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ನಾಳೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ. ಇವತ್ತಿನ ವಿಡಿಯೋ ಬಂದು ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ, ನಿಮ್ಮ ಲೈಫ್ ಕೂಡ ಚೇಂಜ್ ಆಗ್ಬೋದು. ನನ್ನ ಲೈಫ್ನ ನಾನು ಹೇಗೆ ಚೇಂಜ್ ಮಾಡಿಕೊಂಡೆ, ಮಲಗುವ ಮುನ್ನ ಈ 3 ಪದ ಬರೆದು ನನ್ನ ಲೈಫೇ ನಾನು ಚೇಂಜ್ ಮಾಡಿಕೊಂಡೆ. ಯಾವ ರೀತಿ ಏನು ಅನ್ನೋ ಡೌಟ್ ನಿಮಗೂ ಕೂಡ ಇದೆಯಾ? ಖಂಡಿತ ನೋಡಿ. ನನಗೂ ಕೂಡ ತುಂಬ ಸಮಸ್ಯೆಗಳು, ನಾನು ಕೂಡ ಸಾಲ ಮಾಡಿಕೊಂಡಿದ್ದೆ. ಮತ್ತು ಏನು ಕೆಲಸ ಮಾಡ್ತಾ ಇರಲಿಲ್ಲ, ತುಂಬ ಸೋಂಬೇರಿಯಿಂದ ಇರ್ತಾ ಇದೆ. ಏನೋ ಎಲ್ಲೋ ಹೊರಗಡೆ ಹೋಗೋದಕ್ಕೂ ಕೂಡ ಮನಸ್ಸಾಗ್ತಾ ಇರಲಿಲ್ಲ. ಆ ಥರ ಇದ್ದ ವ್ಯಕ್ತಿ ಇವಾಗ ನಾನು ಇನ್ನೊಬ್ಬರಿಗೆ ಬುದ್ಧಿ ಹೇಳೋ ಥರ ಆಗಿದ್ದೀನಿ. ಓಕೆ, ಇನ್ನೊಬ್ಬರಿಗೆ ಮೋಟಿವೇಟ್ ಕೊಡ್ಬೋದು. ನಾನು ಹೇಗೆ ಬದಲಾಯಿಸ್ಕೊಂಡೆ, ಅದೇ ರೀತಿ ನಂತರ ಯಾರೆಲ್ಲ ಸಫಲ್ ಮಾಡಿದರು, ಕಷ್ಟ ಬೀಳ್ತಾಯಿದ್ರು, ಅವರಿಗೂ ಕೂಡ ಒಂದಿಷ್ಟು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹೆಲ್ಪ್ ಆಗೇ ಆಗುತ್ತೆ. ನೀವು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ. ನೀವು ಕೂಡ ನಿಮ್ಮ ಜೀವನ ಹೇಗಿದೆ ಸರ್ಚ್ ಮಾಡ್ಕೊಳ್ಳಿ. ನಂತರ ಏನಾದರೂ ಆಗಿದ್ರಿ ನೀವು ಕೂಡ ಅಂತ ಹೇಳಿದ್ರೆ ಖಂಡಿತ ನೀವು ಕೂಡ ಚೇಂಜ್ ಮಾಡ್ಕೋಬೋದು. ಮನಸ್ಸನ್ನು ಮತ್ತು ನಿಮ್ಮ ಮೈಂಡಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ತೆಗೆದಾಕಿ ನಿಮ್ಮ ಲೈಫನ್ನು ನೀವು ಕೂಡ ಚೇಂಜ್ ಮಾಡಿಕೊಡಿ. ಸರಿನಾ? ನನಗೆ ನಾನೇ ಮೋಟಿವೇಟ್. ತುಂಬ ಒಂದಿಷ್ಟು ಲೇಸಿಯಾಗಿದ್ದೆ ನಾನು. ಲೇಸಿ ಅಂತ ಹೇಳಿದ್ರೆ ಏನೂ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾ ಇದ್ದೆ. ಮತ್ತು ಯಾವಾಗಲೂ ಫೋನ್ ನೋಡ್ತಾನೆ ಇರ್ತಾಯಿದ್ದೆ. ಫೋನು, ಇನ್ಸ್ಟಾಗ್ರಾಮು, ಅದು ಇದು ಅಂತ ನೋಡಿಕೊಂಡೇ ಸಂಜೆವರೆಗೂ ಕಳೆದೋಗ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಏನೋ ಅಡುಗೆ ಮಾಡಬೇಕಲ್ಲ, ತಿನ್ನಬೇಕಲ್ಲ ಅಂತ ಮಾಡೋದು ಅಷ್ಟೇ, ತಿನ್ನೋದಷ್ಟೇ. ಅದಾದಮೇಲೆ ಒಂದು 5 ನಿಮಿಷ ಆ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟು ಆಮೇಲೆ ನಂತರ ಮಾಡ್ಕೊಳ್ಳೋದ ಅಂತ ನಾವು ಕೂತ್ಕೊಂಡು ನೋಡ್ತಾ ಹಾಗೆ ಮಲ್ಕೊಳ್ಳೋದು. ಹಾಗೆ ಮಾಡ್ತಾ ಮಧ್ಯಾಹ್ನ ಆಗೋದು, ಸಂಜೆ ಆಗೋದು. ಮತ್ತು ಸಂಜೆ ಟೈಮಲ್ಲೆಲ್ಲ ಕೆಲಸ ಮಾಡಬೇಕಲ್ಲ ಅಂತಲ್ಲ, ಹೆಂಗೋ ಕೆಲಸ ಮಾಡಿಬಿಟ್ಟು ಮತ್ತೆ ಅಡುಗೆ ಮಾಡಿ ತಿನ್ಕೊಂಡು ಮತ್ತೆ ಫೋನ್ ನೋಡು, ಹಾಗೆ ಮಾಡ್ಕೋತಾ ಇದ್ದೆ. ಆವಾಗ ಇಷ್ಟು ನನಗೆ ಅನಿಸಿದ್ದು. ನನ್ನ ಮೇಲೆ ಬೇಜಾರಾಗ್ತಾಯಿತ್ತು. ಬೇರೆಯವ್ರನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ನನಗೆ ಇಷ್ಟೊಂದು ಸಾಲ ಇದೆ. ಮತ್ತು ನನಗೆ ಸಾಲ ಇಟ್ಕೊಂಡು ಕೂಡ ನಾನು ಅಯ್ಯೋ ನನಗೆ ಸಾಲ ಇದೆ, ನನಗೆ ಅದಕ್ಕೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಅದಕ್ಕೆ ನೆಮ್ಮದಿ ಇಲ್ಲ, ಪದೇ ಅದನ್ನೇ ಹೇಳ್ಕೊಳ್ಳುವೆ. ಯಾಕೆ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿ ಏನೂ ಆಗ್ತಾ ಇರಲಿಲ್ಲ. ಅದೇ ನನಗೆ ತಲೆಯಲ್ಲಿ ಕೂತ್ಕೊಂಡಿರ್ತೀವಿ. ನನಗೆ ದುಡಿತಾ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ನನಗೇನು ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ನನಗೆ ಮನಸ್ಸೇ ಆಗೋದಿಲ್ಲ, ಆ ಥರ ಅಂತ ಅಂದ್ಕೊಂಡಿದ್ದೆ. ನಂತರ ನನಗೆ ನಾನೇ ಚೇಂಜ್ ಮಾಡ್ಕೊಂಡೆ. ಚೇಂಜ್ ಮಾಡ್ಕೊಳ್ಳೋದ, ಇನ್ನು ಮುಂದೆ ಹಣ ಬರುತ್ತೋ ಬರಲ್ವೋ, ಸಾಲ ತೀರಿಸ್ತೀವೋ ಇಲ್ವೋ, ಒಂದಿಷ್ಟು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. ಹೇಗೆ ಕೂತ್ಕೊಂಡ್ರೆ ಆಗೋದಿಲ್ಲ ನನಗೆ ಅಂತ ನನ್ನ ಮನಸ್ಸಿಗೆ ಅನಿಸಿದ್ದು. ಆವಾಗ ನಾನು ಏನು ಮಾಡಿದೆ, ಸ್ವಲ್ಪ ಏನಿದೆ ಅದನ್ನೆಲ್ಲ ನಾನು ಬಿಡ್ತಾ ಬಂದೆ. ಇವಾಗ ಮಲಗುವ ಮುನ್ನ ಒಂದಿಷ್ಟು ಮೋಟಿವೇಟ್ ನಾನೇ ಮಾಡ್ಕೋತಾ ಇದ್ದೆ. ಯಾವ ರೀತಿ ಅಂದರೆ ಒಂದು ಬುಕ್ ತೊಗೋತಾ ಇದ್ದೆ, ಮತ್ತು ಒಂದು ಪೆನ್ನು. ಅದನ್ನು ಮಲಗುವ ಮುನ್ನ ನಾನು ಏನು ಮಾಡ್ಕೋತಾ ಇದ್ದೆ ಅಂದರೆ, ನಾನು ಬಂದು ಬೆಳಗ್ಗೆ ಬೇಗ ಎದ್ದೇಳಲೇಬೇಕು. ನಾನು ಬೆಳಗ್ಗೆ ಎದ್ದೇಳಲೇಬೇಕು. ಮತ್ತು ನನ್ನ ಎಲ್ಲ ಕೆಲಸಗಳು ಕೂಡ ನನ್ನ ಎಲ್ಲ ಕೆಲಸಗಳು ಕೂಡ ಟೈಮ್ ಪ್ರಕಾರ ನಡಿಬೇಕು. ಇವಾಗ ಬೇಗ ನಾನು ಎದ್ದರೆ ಅಂದರೆ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ. ಇವಾಗ 4 ಗಂಟೆ ಬೆಳಗಿನ ಜಾವ ಎದ್ದೆ ಅಂದರೆ 4ರಿಂದ 4:15ವರೆಗೆ ಸ್ನಾನ ಆದಮೇಲೆ ಮತ್ತೆ ಮನೆ ಮುಂಭಾಗ, ಮನೆ ಒಳಗಡೆ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಅದಾದಮೇಲೆ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋದು. ಅದಾದಮೇಲೆ ಟೈಮ್ ಸಿಕ್ಕಿದ್ರೆ ನನ್ನ ಹೆಲ್ತ್ ಕೇರು ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳೋದು. ಅದಾದಮೇಲೆ ಮತ್ತೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ.
ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಳ್ಳೋದು. ಅದಾದಮೇಲೆ ಸುಮ್ಮನೆ ಕೂತ್ಕೊಂಡ್ರೆ ತಾನೇ ನಾನು ಮನೆಯಲ್ಲಿ ಏನು ಹೇಳೋದು, ಸುಮ್ಮನೆ ಕೂತ್ಕೊಂಡ್ರೆ ಮನೆಯಲ್ಲಿ ಫೋನ್ ನೋಡಬೇಕು ಅನ್ಸೋದು, ಮಲ್ಕೋಬೇಕು ಅನ್ಸೋದು, ಸುಮ್ಮನೆ ಯಾರ ಜೊತೆನಾದರೂ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದು. ಇದು ಆದರೆ ಅಲ್ವಾ, ಸುಮ್ಮನೆ ನಾನು ಫ್ರೀಯಾಗಿದ್ದರೆ ತಾನೇ ಈ ಥರ ಆಗೋದು. ಮತ್ತು ನಮ್ಮ ಮನೆಗಳಲ್ಲಿ ಹೊರಗಡೆ ಕೆಲಸಕ್ಕೂ ಕೂಡ ಕಳಿಸ್ತಾ ಇರಲಿಲ್ಲ. ಬೇಡ, ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದೇನು ಬೇಡ, ನಾನೇ ಎಲ್ಲ ಮಾಡ್ತೀನಿ ಅಂತ ಆ ಥರ ಆದಾಗ ನನಗೆ ಇನ್ನೂ ಹೋಗೋಕ್ಕೂ ಹೋಗಲ್ಲ, ಇನ್ನೇನಿದೆ ನನಗೆ ಅಂತ ನಾನು ಈ ಥರ ಒಂದಿಷ್ಟು ಸರ್ಚ್ ಮಾಡಬೇಕಾದ್ರೆ ಫೋನಲ್ಲಿ ನನಗೆ ಅನಿಸಿದ್ದು ಯೂಟ್ಯೂಬ್ ಮಾಡ್ಬೋದಲ್ವಾ ಅಂತ. ಅದಾದಮೇಲೆ ನನಗೆ ಮುಖ ತೋರಿಸೋದಕ್ಕೂ ಆಗಲ್ಲ, ಮುಖ ತೋರಿಸ್ತೇನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಓಕೆ, ಅದು 1 ವರ್ಷ, 2 ವರ್ಷ, 2.5 ವರ್ಷ ಹಾಗೆಯೇ ಮುಖನ ತೋರಿಸ್ತೇನೆ ನಾನು ಒಂದಿಷ್ಟು ವಿಡಿಯೋಗಳನ್ನ ಮಾಡ್ಕೊಳ್ಳೋದು, ಮೋಟಿವೇಶನ್ ವಿಡಿಯೋ, ಸೇವಿಂಗ್ಸ್ ವಿಡಿಯೋ ಮತ್ತು ಕುಕ್ಕಿಂಗ್ ವಿಡಿಯೋ ಆ ಥರ ಮಾಡಿಕೊಂಡೇ ಬಂದೆ ನಾನು. ಮಾಡ್ಕೊಂಡು ಬಂದೆ. ಅದರದ್ದು ಬಂದು ಇನ್ನೊಂದು ದಿನ ಫುಲ್ ನಾನು ಏನೆಲ್ಲ ಅಂದ್ಕೊಂಡೆ ಅದನ್ನು ಇನ್ನೊಂದು ದಿನ ಹೇಳ್ತೀನಿ. ಈ ಥರ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಸ್ವಲ್ಪ ನಾನು ಏನು ಸೋಂಬೇರಿತನದಿಂದ ನಾನು ಏನಿದ್ದೆ ಅದು ಸ್ವಲ್ಪ ಕ್ಲಿಯರ್ ಆಯಿತು. ಅದಾದಮೇಲೆ ನನಗೆ ಇವಾಗ ನಾನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟು ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಖಂಡಿತ ಮನಸ್ಸಿಂದ ನಾವು ಆ ಬೆಳಗಿನ ಜಾವ ನಾವು ಎದ್ದು ಮ್ಯಾನಿಫೆಸ್ಟ್ ಮಾಡ್ತೀವಲ್ಲ, ಖಂಡಿತ ನಿಜ ಆಗೇ ಆಗುತ್ತೆ. 100ಗೆ 100% ಅಂತ ನನ್ನ ಅನಿಸಿಕೆ, ನನ್ನ ಅನುಭವ ಕೂಡ ಆಗಿದೆ ಕೂಡ. ನನಗೆ ಎಷ್ಟೊಂದಾಗಿದೆ ನಿಜ. ನಾನು 786 ಅಂತ ನಂಬಿದ್ದಕ್ಕೂ ಕೂಡ ಎಷ್ಟು ನಾನು ಇಂಪ್ರೂವ್ ಆಗಿದ್ದೀನಿ, ಎಷ್ಟೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ, ಏನೆಲ್ಲ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಸಾಧಿಸ್ತಿದ್ದೀನಿ, ಆಗ್ತಾಯಿದೆ. ಓಕೆ, ನನ್ನ ಜೀವನ ನನ್ನ ಒಂದು ಸರ್ಕಲಲ್ಲಿ ನಾನು ಏನು ಅನ್ಕೋಬೋದು, ನನಗೆ ನನ್ನ ಯೋಗ್ಯತೆ ಏನಿದೆ ಅಷ್ಟಕ್ಕೆ ನಾನು ಪರವಾಗಿಲ್ಲ, ಅಷ್ಟು ನಾನು ಇದ್ದೀನಿ. ಅದಾದಮೇಲೆ ನನಗೆ ಒಂದೊಂದಾಗಿ ನನಗೆ ಅನಿಸಿದ್ದು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಮನೆ ಕೆಲಸ ಎಲ್ಲ ಮಾಡಬೇಕು, ಫೋನನ್ನು ಅತಿಯಾಗಿ ನೋಡೋದು ಸ್ವಲ್ಪ ಬಿಡಬೇಕು. ಆ ಥರ ರಾತ್ರಿ ಟೈಮ್ ಇದಿಷ್ಟು ಬರ್ಕೊಂಡು ಬಂದೆ ನಾನು. ಬರ್ಕೊಂಡು ಬಂದಾಗ ನನಗೆ ಬೆಳಗ್ಗೆ ಎದ್ದೇಳೋದಕ್ಕೆ ಈಸಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ರಾತ್ರಿನೇ ನಾನು ಅಂದ್ಕೊಂಡಿದ್ನಲ್ಲ, ನನ್ನ ಮೈಂಡಲ್ಲಿ ಕೂಡ ಅಂದ್ಕೊಂಡಿದ್ದೆ ಮತ್ತು ನನ್ನ ಬುಕ್ಕಲ್ಲಿ ಕೂಡ ಬರ್ಕೋತಾ ಇದ್ದೆ. ಯಾಕೆಂದರೆ ಬುಕ್ಕಲ್ಲಿ ಬರ್ಕೊಳ್ಳೋದು ತುಂಬ ಮೈಂಡಲ್ಲಿ ಅದೇ ಇರುತ್ತೆ ಮಲಗಿರ್ಬೇಕಾದ್ರೆ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ. ಒಂದಿನ ಬರದೆ ಎದ್ದೇಳಿಲ್ಲ, ಇನ್ನೊಂದು ದಿನ ಬರದೆ ಅದು ಕೂಡ ಎದ್ದೇಳಿಲ್ಲ. ಹಾಗೆ 3-4 ದಿನ ಕಳೆದೋಯ್ತು. ಬಟ್ ಬೆಳಗ್ಗೆ ಟೈಮ್ ಎದ್ದು ನಾನು ಬುಕ್ ನೋಡಿದಾಗ ನನಗೆ ಅನಿಸ್ತಿತ್ತು, ಬರೆಯೋದು ವೇಸ್ಟಾ, ಇಲ್ಲ ನಾನಿರೋದೇ ವೇಸ್ಟಾ, ಆ ಥರ ನನಗೆ ಅನಿಸ್ತಾ ಇತ್ತು. ಆ ಥರ ಅನಿಸ್ದಾಗ ಮತ್ತೆ ಬರೆಯೋದ, ನನಗೆ ಎದ್ದೇಳೋವರೆಗೂ ಕೂಡ ನಾನು ಬರೆಯೋದ, ಈ ಬರೆಯೋದ್ರಿಂದ ನನಗೇನು ಕೂಡ ಆಗಲ್ಲ. ಅದೇ ನನಗೆ ಆ ಬುಕ್ಕು ನೋಡಿದಾಗ ನನಗೆ ನಿನ್ನ ಕೈಲಿ ಇಷ್ಟು ಕೂಡ ಮಾಡೋಕ್ಕಾಗಲ್ವಾ, ನಿನ್ನ ಜೀವನದಲ್ಲಿ ಇರೋದೇ ವೇಸ್ಟು, ನಿನಗೇನು ಮಾಡ್ತಾಯಿಲ್ಲ ಜೀವನದಲ್ಲಿ ಅಂತ ಅನಿಸ್ಬೇಕು ನನಗೇ. ಅಲ್ಲಿವರೆಗೂ ಕೂಡ ನಾನು ಬರ್ಕೊಂಡು ಬರ್ತಾಯಿದ್ದೆ. ಬರ್ತಾ ಆಮೇಲೆ ಒಂದು 4-5 ದಿನ ಆಯಿತು. ಅದಾದಮೇಲೆ ಪ್ರಿಪೇರ್ ಆದೆ, ಫುಲ್ ಮೈಂಡ್ ನನಗೆ ಫುಲ್ಲು ಶಾರ್ಪ್ ಆಯಿತು. ಓಕೆ, ನಾನು ಎದ್ದೇಳಲೇಬೇಕು ಅಂತ ನನಗೆ ನಿರ್ಧಾರ ಮಾಡಿ ಬೇಗ ಎದ್ದೇಳಿ ಎಲ್ಲ ಕೆಲಸಗಳನ್ನು ನಾನು ಮಾಡ್ಕೋತಾ ಇದ್ದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಒಂದಿಷ್ಟು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದೆ. ಸಾಲಗಳೇನಿದೆ ಸ್ವಲ್ಪ ಸಾಲಗಳನ್ನ ತೀರಿಸ್ಕೊಂಡು ಬರೋದಕ್ಕೆ ಹೆಲ್ಪ್ ಆಯಿತು ನನಗೆ. ಮತ್ತು ಅದಾದಮೇಲೆ ಸ್ಫಟಿಕನ ನಾನು ಕಟ್ಟಿದೆ, ತುಂಬ ಒಳ್ಳೆ ರಿಸಲ್ಟ್ ಬಂತು ನನಗೆ. ಮೋಟಿವೇಟ್ ಆಗ್ತಾಯಿದ್ದೀನಿ, ಆ ಥರ ಎಲ್ಲ ಆಗ್ತಾಯಿತ್ತು ನನಗೆ. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಬರ್ತಾಯಿತ್ತು. ಇಷ್ಟು 3 ಕೆಲಸ, ಈ 3 ಪದ ಏನಿದೆ ನೋಡಿ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಫೋನ್ನ ಜಾಸ್ತಿ ನೋಡೋದನ್ನ ಬಿಡಬಾರ್ದು, ಮತ್ತು ನಮ್ಮ ಮನೆ ಕೆಲಸ ಮಾಡ್ಕೋಬೇಕು, ಮತ್ತು ಮನೆ ನೀಟಾಗಿ ಇಟ್ಕೋಬೇಕು. ಮನೆ ನೀಟಾಗಿ ಇಟ್ಕೊಂಡ್ರೆ ಮೈಂಡ್ ಫ್ರೀ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಮುಂದೆ ಏನು ಮಾಡಬೇಕು ಅನ್ನೋದು ನಿಮಗೆ ಮೈಂಡ್ ಫ್ರೀ ಆಗಿದ ಮೇಲೆ ನಿಮಗೆ ಅನಿಸುತ್ತೆ, ಓಕೆ, ನಾನು ಈ ಕೆಲಸ ಮಾಡಲೇಬೇಕು. ಇದ್ಮೇಲೆ ನನಗೆ ಹೊಸ ಐಡಿಯಾಗಳು ನಮಗೆ ಬರುತ್ತೆ. ಇದೆಲ್ಲ ಹೀಗೆ ಮಾಡಬೇಕು ಅಂತ. ನಾವು ಯಾವಾಗಲೂ ಕೂಡ ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವೇ ಆಗುತ್ತೆ, ಪಾಸಿಟಿವ್ ಯೋಚನೆ ಮಾಡಿದ್ರೆ ಪಾಸಿಟಿವ್ ಕೂಡ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತಲೇ ನಾನು ಹೇಳ್ಕೊತೀನಿ. ನಾನು ಯಾವಾಗಲೂ ನನ್ನ ಮೈಂಡಲ್ಲಿ, ಅಯ್ಯೋ ಸಾಲ ಇದೆ, ಸಾಲ ನನಗೆ ತೀರ್ತಾ ಇಲ್ಲ, ಎಲ್ಲೂ ಹೊರಗಡೆ ಹೋದರೆ ನನಗೆ ಸಾಲದವರು ಕೇಳ್ಬಿಡ್ತಾರೋ, 4 ಜನ ಮುಂದೆ ಕೇಳ್ಬಿಡ್ತಾರೋ, ಹಾಗಾಗುತ್ತೋ ಹೀಗಾಗುತ್ತೋ, ಮನೇಲೇ ಇದು
ಇದು ಮಾಡಿಕೊಂಡು ಮನೇಲೇ ಬೈಕೊಂಡು ಯಾವಾಗಲೂ ಇರ್ತಾಯಿದ್ದೆ. ಅದಾದಮೇಲೆ ನನಗೆ ನಾನು ಚೇಂಜ್ ಮಾಡಿಕೊಂಡೆ. ಹೊಸ ಹೊಸ ಐಡಿಯಾಗಳು ಬಂತು. ಮನೆ ಕ್ಲೀನಾಗಿರೋದ್ರಿಂದ ನನಗೆ ಪಾಸಿಟಿವ್ ಅನ್ನಿಸ್ತು. ಅದಾದಮೇಲೆ ಎಲ್ಲ ರೀತಿ ಏನು ಹೇಳೋದು, ಇನ್ನೂ ಇದೆ ತುಂಬ. ಬೇಕು ಅಂತ ಹೇಳಿದ್ರೆ ಖಂಡಿತ ಮುಂದೆ ಮುಂದೆ ನಿಮಗೆ ಈ ಥರ ಮೋಟಿವೇಶನ್ ವಿಡಿಯೋಗಳನ್ನು ಹಾಕ್ತೀನಿ. ನೀವು ಕೂಡ ಮೋಟಿವೇಟ್ ಆಗಿ. ನಿಮ್ಗೆ ಏನಾದರೂ ಈ ಥರ ಅನಿಸಿದರೆ ಖಂಡಿತ ನೀವು ಇಷ್ಟು ಬರೀರಿ, ಮಲಗುವ ಮುನ್ನ ಇಷ್ಟು ಬರೆದುಕೊಂಡು ಫಸ್ಟು ಇದನ್ನು ಸಿಂಪಲ್ ಮೆಥಡ್ ಏನಿದೆ ಇದನ್ನು ಕಲ್ತ್ಕೊಳ್ಳಿ. ಅದಾದಮೇಲೆ ಮ್ಯಾನಿಫೆಸ್ಟ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡಬೇಕು, ಯಾವ ಟೈಮ್ಗೆ ಎದ್ದೇಳಬೇಕು, ಹೇಗೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಸರಿನಾ?